ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಎನ್ನಲಾಗಿರುವ ಅಸಹಜ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಇದು ಷಡ್ಯಂತ್ರ ಅಂತ ಬಿಂಬಿಸುವ ಪ್ರಯತ್ನಗಳು ಸತತವಾಗಿ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ನಿಮ್ಮ ನ್ಯೂಸ್ ಬೀಟ್ ಲೈವ್ ನಿಜಕ್ಕೂ ಅಲ್ಲಿ ಆಗಿರೋದು ಏನು, ಯಾಕಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ದಾಖಲಾತಿಗಳನ್ನ ಕಲೆ ಹಾಕುವ ಮೂಲಕ ಸುದ್ದಿಗಳನ್ನ ನಿಮ್ಮ ಮುಂದೆ ಬಿತ್ತರಿಸಿದ್ದೀವಿ ಕೂಡ. ಈ ಹಿಂದಿನ ಎಪಿಸೋಡ್ನಲ್ಲಿ ನೀವೇ ಗಮನಿಸಿದ್ರಿ, 1991ರಿಂದ 2010, 2011 ತನಕ ಕೂಡ ಅಲ್ಲಿ ಶವಗಳು ಪತ್ತೆಯಾದ್ರೆ ಅದನ್ನ ಒಂದೇ ದಿನಕ್ಕೆ ಯಾವ ರೀತಿ ದಫನ್ ಕಾರ್ಯಗಳು ಮಾಡಿ ಮುಗಿಸ್ತಾ ಇದ್ರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿರಬಹುದು, ಅಲ್ಲಿನ ಪೊಲೀಸರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಬಟ್ ಇವತ್ತಿನ ಈ ಎಪಿಸೋಡ್ ಅಲ್ಲಿ ಒಂದು ದಾಖಲೆಯನ್ನ, ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದನ್ನ ಗಮನಿಸಿದ ಮೇಲೆ ಹೌದಲ್ವಾ, ಇಂತಹ ಅನುಮಾನಗಳು ಇರೋದು ನಿಜ, ಆಗಿರೋದು ನಿಜಾನಾ ಅನ್ನುವಂಥ ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತೆ. ಹಾಗಾದ್ರೆ ಆ ದಾಖಲೆ ಯಾವುದು, ಆ ಸ್ಟೋರಿ ಯಾವುದು, ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಈ ಹಿಂದೆ ನಿಮ್ಮ ನ್ಯೂಸ್ ಬೀಟ್ ಲೈವ್ ಒಂದು ಎಪಿಸೋಡ್ ಅನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಯಾಕೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಆಗದೆ ಇರುವಂತಹ ಬೆಳವಣಿಗೆಗಳು ಜಸ್ಟ್ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿ ಆಗತ್ತೆ ಅಂತ ಯಾಕೆ ಅನುಮಾನಗಳು ಬರುತ್ತೆ ಅಂದ್ರೆ, ಧರ್ಮಸ್ಥಳ ಗ್ರಾಮ ಈಗ ಬಹುತೇಕರು ಹೇಳ್ತಿದ್ದಾರೆ ಅದೊಂದು ಧರ್ಮಕ್ಷೇತ್ರ ಅಪ್ಪ, ಸಾಕಷ್ಟು ಜನ ಹೋಗಿ ಅಲ್ಲಿ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ನೇತ್ರಾವತಿ ನದಿಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾರೆ, ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದ್ರಲ್ಲಿ ಯಾಕೆ ನೀವು ತಪ್ಪುಗಳನ್ನ ಹುಡುಕ್ತೀರಿ, ಹಾಗಾಗಿ ಅಲ್ಲಿ ಯಾರು ವಾರಸುದಾರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಕೆಲವರ ಅನಾಥ ಶವಗಳನ್ನ ದಫನ್ ಮಾಡಿರಬಹುದು. ಅದರಲ್ಲಿ ಅನುಮಾನ ಪಡುವಂಥದ್ದು ಏನಿದೆ ಅನ್ನೋದು ಬಹುತೇಕರ ಪ್ರಶ್ನೆ. ಆದರೆ ಅನುಮಾನ ಇದ್ದಿದ್ದೇನು ಗೊತ್ತಾ, ಇಡೀ ರಾಜ್ಯದಲ್ಲೂ ಕೂಡ ಹಲವಾರು ಕಡೆ ಧರ್ಮಕ್ಷೇತ್ರಗಳಿದೆ. ಆ ಧರ್ಮಕ್ಷೇತ್ರಗಳನ್ನ ಹೊರತುಪಡಿಸಿ ಈ ಧರ್ಮಸ್ಥಳ ಗ್ರಾಮದ ಈ ಧರ್ಮಕ್ಷೇತ್ರವನ್ನ ಮಾತ್ರ ಯಾಕೆ ಭಕ್ತಾದಿಗಳು ಆಯ್ಕೆ ಮಾಡ್ಕೊಳ್ತಾ ಇದ್ರು, ಯಾಕೆ ಅತಿ ಹೆಚ್ಚಿನ ಜನ ಅಲ್ಲೇ ಬಂದು ಮೃತಪಡ್ತಾ ಇದ್ರು, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿತ್ತು. ಇದಾದ ಬಳಿಕ ಸೌಜನ್ಯ ಪ್ರಕರಣ ಆದ ಬಳಿಕ ಯಾಕೆ ಆ ಧರ್ಮಕ್ಷೇತ್ರದಲ್ಲಿ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ, ಯಾಕೆ ಈಗ ಮೋಕ್ಷ ಸಿಗಲ್ಲ ಅಂತ ಕೆಲವರು ಹಿಂದೇಟ್ ಹಾಕ್ತಾ ಇದ್ದಾರಾ, ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ವಾ, ಆ ಕಾರಣಕ್ಕೆ ಈ ಅನಾಥ ಶವಗಳು ಸಾವನ್ನಪ್ತಾ ಇರೋರ ಸಂಖ್ಯೆ ತೀರಾ ಕಡಿಮೆ ಆಗೋಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತು. ಹಾಗಾಗಿ ಇಲ್ಲೊಂದು ಅನುಮಾನ ಶುರುವಾಯಿತು. ಅದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಹಿಂದೆ ನಿಮ್ಮ ಮುಂದೆ ಇಟ್ಟಿದ್ದು ಅಂದ್ರೆ, 1991ರಿಂದ 2020 ತನಕ ಸಿಕ್ಕಿರುವ 72 ಶವಗಳನ್ನ ಸಿಕ್ಕಿರುವ ದಿನಕ್ಕೆ ಅದನ್ನ ದಫನ್ ಕಾರ್ಯ ಮಾಡಿ ಮುಗಿಸ್ಬಿಡ್ತಾ ಇದ್ರು ಅಧಿಕಾರಿಗಳು. ನಾನು ಯಾಕೆ ಇಲ್ಲ ಅನುಮಾನಗಳು ಬಂತು ಅಂತ ಅಂದ್ರೆ, ಇವತ್ತು ಯಾರೋ ಸತ್ತಿದ್ದಾರೆ ಅಂದ್ರೆ ಅದನ್ನ ಅನಾಥ ಶವ ಅಂತ ಹೆಂಗೆ ನೀವು ಒಂದೇ ದಿನಕ್ಕೆ ಡಿಸೈಡ್ ಮಾಡಿದ್ರೆ, ಹೇಗೆ ಅದನ್ನ ಹೋಗಿ ನೀವು ದಫನ್ ಮಾಡಿ ಮುಗಿಸ್ಬಿಡ್ತೀರಿ ಅನ್ನೋದು ಪ್ರಶ್ನೆ ಆಗಿತ್ತು. ಕಾರಣ ಅದಕ್ಕೆ ಆದಂತ ಒಂದಷ್ಟು ನಿಯಮಗಳಿದೆ. ಈಗ ಯಾವುದೋ ಒಂದು ಮೃತದೇಹ ಸಿಗುತ್ತೆ ಅಂದ್ರೆ ಶವಾಗಾರದಲ್ಲಿ ಇರಿಸಬೇಕು, ಅದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಬೇಕು, ಅದ್ರ ಬಗ್ಗೆ ವಾರಸುದಾರನ ಪತ್ತೆ ಹಚ್ಚುವ ಕೆಲಸಗಳಾಗಬೇಕು, DNA ಸಂಗ್ರಹ ಆಗಬೇಕು. ಅದ್ಯಾವುದು ಕೂಡ ಆಗದೆ ವಾರಸುದಾರರು ಪತ್ತೆನೇ ಆಗ್ತಾ ಇಲ್ಲ, ಸಾಕಷ್ಟು ದಿನಗಳು ಕಳೆದು ಹೋಯ್ತು, ಯಾರು ಕೂಡ ಅದನ್ನ ಆ ವ್ಯಕ್ತಿಯನ್ನ ಹುಡುಕಿಕೊಂಡು ಬಂದಿಲ್ಲ ಅಂದಾಗ ಮಾತ್ರ ನೀವು ಅದು ಅನಾಥ ಶವ, ಅದನ್ನ ದಫನ್ ಕಾರ್ಯ ಮಾಡಿ ಮುಗಿಸ್ಬೇಕು. ಬಟ್ ಯಾವ ನಿಯಮಗಳು ಅಲ್ಲಿ ಅನುಸರಿಸದೆ 72 ಶವಗಳನ್ನ ಸಿಕ್ಕಿರುವ ದಿನವೇ ಅನಾಥ ಶವ ಅಂತ ಡಿಸೈಡ್ ಮಾಡಿ ಅದನ್ನ ದಫನ್ ಮಾಡಿರೋ ಕಾರಣಕ್ಕೆ ಹಲವಾರು ಅನುಮಾನಗಳು ಇಲ್ಲಿ ಶುರುವಾಯಿತು. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಮತ್ತೊಂದು ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ ಅಂದ್ವಿ. ಇದೇ ರೀತಿ 10 ಆಯಾಮಗಳಲ್ಲಿ ತನಿಖೆ ಮಾಡಿ ಹೊರಟಾಗ, ಒಂದಷ್ಟು ಮಾಹಿತಿನ ಕಲೆ ಹಾಕಿ ಹೊರಟಾಗ ಮತ್ತೊಂದು ದಾಖಲೆ ನಮಗೆ ಸಿಕ್ಕಿದೆ. ಅದೇ ಪ್ರಮುಖವಾಗಿ ಸಿಕ್ಕಿರುವ ದಿನವೇ 72 ಶವಗಳನ್ನ ದಫನ್ ಮಾಡಿರುವಂತಹ ಅಧಿಕಾರಿಗಳು ಸಿಕ್ಕಿರುವ ಒಂದು ಶವವನ್ನ ತಿಂಗಳಾನುಗಟ್ಟಲೆ ಶವಾಗಾರದಲ್ಲಿ ಇರಿಸಿದ್ರಂತೆ. ಹಾಗಾದ್ರೆ ಅರೆ, ಸಿಕ್ಕಿರುವ ಒಂದೇ ಒಂದು ಶವವನ್ನ ತಿಂಗಳಾನುಗಟ್ಟಲೆ ಇಡುವಂತಹ ಜರೂರತ್ತೇನಿತ್ತು, ಅವಶ್ಯಕತೆ ಏನಿತ್ತು, ಯಾಕೆ ಅಂಥದ್ದೊಂದು ಕ್ರಮಕ್ಕೆ ಪೊಲೀಸರು ಮುಂದಾದ್ರು ಅನ್ನುವಂಥ ಪ್ರಶ್ನೆ ಅನುಮಾನಗಳಲ್ಲಿ ದಟ್ಟವಾಗಿ ಕಾಡುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ನಾವು, ಏಪ್ರಿಲ್ 1, 2016ರಂದು ಧರ್ಮಸ್ಥಳದ ಶಾಂತಿವನ ಬಸ್ ನಿಲ್ದಾಣದ ಬಳಿ ಶವವೊಂದು ಪತ್ತೆಯಾಗುತ್ತೆ.
ಅದನ್ನ ನೇರವಾಗಿ KS ಹೆಗಡೆ ಆಸ್ಪತ್ರೆಗೆ ಆ ಶವವನ್ನ ಪೊಲೀಸರು ರವಾನೆ ಮಾಡ್ತಾರೆ. ನಂತರ ವಾರಸುದಾರರು ಪತ್ತೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಅದೇ ಶವವನ್ನ ದಫನ್ ಮಾಡ್ತಾರೆ. ಯಾವಾಗ ದಫನ್ ಮಾಡ್ತಾರೆ ಅಂದ್ರೆ ಮೇ 11, 2016 ಅಂದ್ರೆ ಬರೋಬ್ಬರಿ 41 ದಿನಗಳ ಬಳಿಕ ಮೃತದೇಹವನ್ನ ಪೊಲೀಸರು ಹಾಗೆ ಇಟ್ಟಿರ್ತಾರೆ. ಅದಾದ ಬಳಿಕ ಗ್ರಾಮ ಪಂಚಾಯಿತಿಗೆ ದಫನ್ ಮಾಡೋದಕ್ಕೆ ಒಂದು ಪತ್ರ ಬರೀತಾರೆ. 41 ದಿನಗಳ ಬಳಿಕ ಈ ಶವವನ್ನ ಅಲ್ಲಿನ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂತಹ ಸಿಬ್ಬಂದಿಗಳು ಅದನ್ನ ದಫನ್ ಮಾಡಿ ಮುಗಿಸ್ತಾರೆ. ಅರೆ, ಸಿಕ್ಕಿರುವ 72 ಶವಗಳನ್ನ ಯಾವುದೇ ನಿಯಮಗಳನ್ನ ಅನುಸರಿಸದೆ ಸಿಕ್ಕಿರುವ ದಿನವೇ ಅದನ್ನ ಅನಾಥ ಶವ ಅಂತ ಡಿಸೈಡ್ ಮಾಡಿ ಮಣ್ಣು ಮಾಡಿರುವಂತಹ ಪೊಲೀಸರಿಗೆ, ದಫನ್ ಮಾಡಿರುವಂತಹ ಪೊಲೀಸರಿಗೆ ಒಂದೇ ಒಂದು ಶವ 41 ದಿನ ಶವಾಗಾರದಲ್ಲಿ ಇರಿಸಿರೋದಕ್ಕೆ ಕಾರಣ ಏನು ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಬರಬಹುದು. ಮೋಸ್ಟ್ಲಿ ಯಾರಿಗೂ ಕೂಡ ಅನುಮಾನ ಬರಬಾರ್ದು. ತನಿಖೆಯ ದಿಕ್ಕನ್ನ ತಪ್ಪಿಸುವ ಕೆಲಸಗಳು ಪೊಲೀಸರಿಂದ ಆಗೋಯ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಒಂದೇ ಪ್ಯಾಟರ್ನ್ ಅಲ್ಲಿ ಎಲ್ಲವೂ ಕೂಡ ಆಗ್ತಾ ಹೋದ್ರೆ ಸಹಜವಾಗಿ ಹಿಂಗಾಯ್ತಾ ಯಾಕೆ ಇಷ್ಟೆಲ್ಲ ಶವಗಳನ್ನ ಒಂದೇ ದಿನಕ್ಕೆ ನೀವು ಅನಾಥ ಶವ ಅಂತ ಡಿಸೈಡ್ ಮಾಡಿದ್ರಿ, ಯಾಕೆ ಅದನ್ನ ದಫನ್ ಮಾಡಿ ಮುಗಿಸಿದ್ರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಬಹುದಲ್ಲ ಮುಂದೊಂದು ದಿನ. ಆ ರೀತಿ ಸಿಲುಕಾಕಿಕೊಳ್ಬಾರ್ದು. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲೇ ಇರ್ತಾರೆ, ಏನೆಲ್ಲ ಅನುಮಾನಗಳು ಬರುತ್ತೆ, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಹೇಗೆ ತನಿಖೆಗಳಾಗುತ್ತೆ ಮುಂದೊಂದಿನ ದಿನ ಈ ಎಲ್ಲಾ ಪ್ರಕರಣಗಳು ಬೆಳಕಿಗೆ ಬಂದಾಗ ಅನ್ನೋದನ್ನ ಬಹಳ ಚೆನ್ನಾಗಿ ಪೊಲೀಸರಿಗೆ ಗೊತ್ತಿರುತ್ತೆ. ಹಾಗಾಗಿ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ಅನುಮಾನ ಬರದೇ ಇರೋ ರೀತಿಯಲ್ಲಿ ಪ್ಯಾಟರ್ನ್ ಅನ್ನ ಬದಲಾವಣೆ ಮಾಡೋ ಮೂಲಕ ಒಂದು ಶವವನ್ನ ತಿಂಗಳಾನುಗಟ್ಟಲೆ ಆಸ್ಪತ್ರೆಯಲ್ಲಿಟ್ಟು ವಾರಸುದಾರರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ದಫನ್ ಮಾಡೋದಕ್ಕೆ ಪೊಲೀಸರು ಮುಂದಾದ್ರ ಅನ್ನೋದು ಪ್ರಶ್ನೆ. ಜಸ್ಟ್ ಒಂದೇ ಶವ ಅಲ್ಲ, ಈ ರೀತಿ ಹುಡುಕದ ಹೋದ್ರೆ ಎಲ್ಲೋ 70 ಶವದಲ್ಲಿ 70 ಶವ ನೀವು ಅನಾಥ ಶವ ಅಂತ ಕನ್ಸಿಡರ್ ಮಾಡಿ ದಫನ್ ಮಾಡ್ತೀರಿ. ಅದರಲ್ಲಿ ಇನ್ಯಾವುದೋ ಒಂದು ಶವನ್ನ ತಿಂಗಳಾನುಗಟ್ಟಲೆ ಶವಾಗಾರದಲ್ಲಿ ಇರಿಸಿ ಯಾರಿಗೂ ಅನುಮಾನ ಬರದೇ ಇರೋ ರೀತಿಯಲ್ಲಿ ನೀವು ಅದನ್ನ ದಫನ್ ಮಾಡ್ತೀರಿ ಅಂತ ಆದ್ರೆ ತನಿಖೆಯ ಪ್ಯಾಟರ್ನ್ ಅನ್ನ, ಅಂದ್ರೆ ಆಗ್ತಾ ಇರುವಂತಹ ಪ್ರೋಸೆಸ್ ಅನ್ನ ಸ್ವಲ್ಪ ಚೇಂಜ್ ಮಾಡೋಣ ಅನ್ನೋ ಕಾರಣಕ್ಕೆ ಪೊಲೀಸರು ಈ ನಡೆಯನ್ನ ಅನುಸರಿಸಿದ್ರ ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ಸಹಜವಾಗಿ ನಾವು ಯಾವುದೇ ಗ್ರಾಮದಲ್ಲಿ ಒಂದು ಮೃತದೇಹ ಪತ್ತೆಯಾಗುತ್ತೆ ಅಂದ್ರೆ ಅದೇ ಗ್ರಾಮ ಪಂಚಾಯಿತಿಯ ಕಡೆಯಿಂದಲೇ ದಫನ್ ಆಗಬೇಕು. ಜೊತೆಗೆ ಅದೇ ಗ್ರಾಮದಲ್ಲಿ ಅಥವಾ ಅದೇ ವಲಯದಲ್ಲಿ ಬರುವಂತಹ ಒಂದಷ್ಟು ಜಿಲ್ಲಾಸ್ಪತ್ರೆಗಳಿಗೆ ಶವವನ್ನ ರವಾನೆ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಅದನ್ನ ಹೊರತುಪಡಿಸಿ 60-70 ಕಿಲೋಮೀಟರ್ ದೂರಕ್ಕೆ ಇರುವಂತ ಒಂದು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಶವವನ್ನ ರವಾನೆ ಮಾಡ್ತಾ ಇದ್ರು. ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದ್ರ ಜೊತೆಗೇನೆ ಹುಟ್ಕೊಳ್ಳುತ್ತೆ. ಗೊತ್ತಿಲ್ಲ, ಧರ್ಮಸ್ಥಳ ಗ್ರಾಮದಲ್ಲೇ ಯಾಕೆ ಇಷ್ಟೆಲ್ಲ ಸಾವುಗಳಾಗ್ತಾ ಇತ್ತು, ಯಾಕೆ ಅದೊಂದೇ ಧರ್ಮಕ್ಷೇತ್ರ ಆಯ್ಕೆ ಆಗ್ತಾ ಇತ್ತು, ಜನರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಅಲ್ಲಿನ ಪೊಲೀಸರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇವತ್ತು ಸಿಕ್ಕಿರುವ ಮೃತದೇಹವನ್ನ ಅವತ್ತೇ ದಫನ್ ಮಾಡಿ ಮುಗಿಸ್ತಾ ಇದ್ರು ಅಂತ ಅಂದ್ರೆ ಯಾವ ನಿಯಮಗಳು ಕೂಡ ಇಲ್ಲಿ ಅನುಸರಿಸ್ತಾ ಇರಲಿಲ್ವಾ ಅನ್ನೋದು ಪ್ರಶ್ನೆ. ಜೊತೆಗೆ ಅನುಮಾನ ಬರಬಾರ್ದು, ಪ್ಯಾಟರ್ನ್ ಬದಲಾವಣೆ ಮಾಡೋಣ ಅನ್ನೋ ಕಾರಣಕ್ಕೆ ಇನ್ಯಾವುದೋ ಒಂದು ಶವವನ್ನ ತಿಂಗಳಾನುಗಟ್ಟಲೆ ಶವಾಗಾರದಲ್ಲಿ ಇರಿಸಲಾಗಿತ್ತ, ಈ ಪ್ರಶ್ನೆಗಳು ಇದೆ. ಇದು ಆರ್ಗನ್ ಮಾಫಿಯಾನ ಅಥವಾ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನಗಳಾಯ್ತಾ? ಇಷ್ಟೆಲ್ಲ ಜನ ಯಾಕೆ ಏಕಕಾಲಕ್ಕೆ ಹೋಗಿ ಒಂದೊಂದು ದಿನಕ್ಕೆ ಇಷ್ಟೆಲ್ಲ ಶವಗಳು ಯಾಕೆ ಅದೇ ಜಾಗದಲ್ಲಿ ಪತ್ತೆ ಆಗ್ತಾ ಇತ್ತು ಅನ್ನೋದು ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿದೆ. ಗೊತ್ತಿಲ್ಲ, SIT ಅಧಿಕಾರಿಗಳು ಇದರ ಬಗ್ಗೆ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನ ಹೊರಗಡೆ ತರಬೇಕನ್ನೋದಷ್ಟೇ ನಮ್ಮ ಆಶಯ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.